ನಾನು ಈಗಲೂ ಮೌನವಾಗೇ ಇದ್ದೀನಿ ಅಷ್ಟೇ. ದೆಹಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೇಡಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಕ್ಕೆ ಇವರೆಲ್ಲ ಹೋಗಿದ್ದಾರೆ ಅನ್ನೋದು ಚರ್ಚೆಗಳು ಶುರುವಾಗಿತ್ತು. ನಾವ್ ಎಲ್ಲ ನಾಯಕರ ಪರವಾಗೂ ಮಾತಾಡ್ತೀವಪ್ಪ, ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ಮಾತಾಡ್ತೀವಿ. ಅದೇನೇ ಇದ್ರೇನು ಅದು ಹೈಕಮಾಂಡ್ ಡಿಸಿಷನ್. ನಾವು ನಮ್ಮ ಜಿಲ್ಲೆನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ, ಫಸ್ಟ್ ಟೈಮ್ MLAs ನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ. ಅದೇನ್ ತಪ್ಪಾ? ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ. ಅಲ್ಲ, DK ಸರ್ ನನ್ ರಾಜಕೀಯ ಗುರುಗಳಪ್ಪ. ಅವ್ರ ಪರವಾಗಿ ಅಥವಾ CM ಪರವಾಗಿ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಇಬ್ರು ನಮ್ಮ ನಾಯಕರು. DK ಸರ್ ನನ್ನ ರಾಜಕೀಯ ಗುರುಗಳು, ನನ್ನನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ನಾನು ಈಗಲೂ ಮೌನವಾಗೇ ಇದ್ದೀನಿ ಅಷ್ಟೇ. ದೆಹಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೇಡಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಕ್ಕೆ ಇವರೆಲ್ಲ ಹೋಗಿದ್ದಾರೆ ಅನ್ನೋದು ಚರ್ಚೆಗಳು ಶುರುವಾಗಿತ್ತು. ನಾವ್ ಎಲ್ಲ ನಾಯಕರ ಪರವಾಗೂ ಮಾತಾಡ್ತೀವಪ್ಪ, ನಮ್ಮ ಪಕ್ಷದ ಎಲ್ಲ ನಾಯಕರ ಪರವಾಗಿ ಮಾತಾಡ್ತೀವಿ. ಅದೇನೇ ಇದ್ರೇನು ಅದು ಹೈಕಮಾಂಡ್ ಡಿಸಿಷನ್. ನಾವು ನಮ್ಮ ಜಿಲ್ಲೆನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ, ಫಸ್ಟ್ ಟೈಮ್ MLAs ನ ಪ್ರತಿನಿಧಿಸ್ಲಿಕ್ಕೆ ಹೋಗಿದೀವಿ. ಅದೇನ್ ತಪ್ಪಾ? ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ. ಅಲ್ಲ, DK ಸರ್ ನನ್ ರಾಜಕೀಯ ಗುರುಗಳಪ್ಪ. ಅವ್ರ ಪರವಾಗಿ ಅಥವಾ CM ಪರವಾಗಿ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಇಬ್ರು ನಮ್ಮ ನಾಯಕರು. DK ಸರ್ ನನ್ನ ರಾಜಕೀಯ ಗುರುಗಳು, ನನ್ನನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.